ಇಡೀ ಪ್ರಪಂಚವೇ ಒಮ್ಮಿಂದೊಮ್ಮೆಲೆ ಶಬ್ದವೇ ಹೊರಡಿಸದ ನಿಶ್ಶಬ್ದ ಪ್ರಪಂಚವಾಗಿ ಬಿಟ್ಟರೆ? ಹೌದು, ಇಲ್ಲಿ ಗಾಳಿ ಇಲ್ಲ, ಉಸಿರಿಲ್ಲ, ಶಬ್ದವೇ ಇಲ್ಲ. 5 ಸೆಕೆಂಡ್, ಕೇವಲ 5 ಸೆಕೆಂಡ್ಗೆ ಭೂಮಿಯ ಮೇಲಿನ ಗಾಳಿ ಕಣ್ಮರೆಯಾದರೆ ಆಗುವ ಪರಿಸ್ಥಿತಿ ಇದು. ಇಲ್ಲಿ ಆಗ ಮನುಷ್ಯರೇ ಬದುಕಲಾರದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿರುತ್ತದೆ. ಹೌದು ಸ್ನೇಹಿತರೆ, ಭೂಮಿಯನ್ನು ವಾತಾವರಣವೇ ಕಾಪಾಡಿಕೊಂಡು ಬರುತ್ತಿದೆ. ವಾತಾವರಣ ಈ ಭೂಮಿಗೆ ಇರದೇ ಇದ್ದರೆ ಇಲ್ಲಿ ಜೀವಿಗಳ ಉಗಮವಾಗಲು ಸಾಧ್ಯವೇ ಇರಲಿಲ್ಲ. ನಾವಿಂದು ಇಂತಹ ವಾತಾವರಣವೇನಾದರೂ 5 ಸೆಕೆಂಡ್ಗೆ ಮಾಯವಾದರೆ ಭೂಮಿಯಲ್ಲಿ ಏನೆಲ್ಲ ಸಂಚಲನ ಉಂಟಾಗಲಿದೆ ಎಂಬುದನ್ನು ಈ ಎಪಿಸೋಡ್ನಲ್ಲಿ ನಿಮಗೆ ತೋರಿಸಲಿದ್ದೇವೆ. ಸ್ನೇಹಿತರೆ, ವಾತಾವರಣ ಮಾಯವಾದ ತಕ್ಷಣವೇ ಭೂಮಿಯಿಂದ ಶಬ್ದವು ಕಣ್ಮರೆಯಾಗುತ್ತದೆ. ಯಾಕೆಂದರೆ ಶಬ್ದ ಪ್ರಸಾರವಾಗಲು ಗಾಳಿ ಬೇಕೇ ಬೇಕು. ಗಾಳಿ ಇಲ್ಲದೆ ಶಬ್ದ ಕೇಳಲು ಸಾಧ್ಯವೇ ಇಲ್ಲ. ಮಾನವ ಇತಿಹಾಸದಲ್ಲಿಯೇ ಆ ಕ್ಷಣ ಭೂಮಿ ನಿಶ್ಶಬ್ದವನ್ನು ಅನುಭವಿಸಲಿದೆ. ಚಟುವಟಿಕೆಗಳು ನಡೆದರೂ ಅದರ ಶಬ್ದಗಳು ಕೇಳಿಸುತ್ತಿಲ್ಲ. ಎಲ್ಲ ಕಡೆ ನಿಶ್ಶಬ್ದ, ಅಬ್ಸಲ್ಯೂಟ್ ಸೈಲೆನ್ಸ್. ನೀವಿಲ್ಲಿ ಬೊಬ್ಬೆ ಹಾಕಬಹುದು, ಅದು ಯಾರಿಗೂ ಕೇಳಿಸಲಾರದು. ಅಷ್ಟೇಕೆ ನಿಮ್ಮ ಬೊಬ್ಬೆ ನಿಮ್ಮ ಕಿವಿಗೂ ಕೇಳಿಸಲಾರದು. ಯಾಕೆಂದರೆ ಇಲ್ಲಿ ಗಾಳಿಯೇ ಇಲ್ಲ. ಈ ಸಂದರ್ಭದಲ್ಲಿ ವಾತಾವರಣದ ಒತ್ತಡ ಕಡಿಮೆಯಾಗಲಾರಂಭಿಸುತ್ತದೆ. ಇಲ್ಲಿ ಗಾಳಿ ಮಾಯವಾಗುವುದೆಂದರೆ ಅದೃಶ್ಯವಾಗುವುದಲ್ಲ, ಅದು ಸ್ಪೇಸ್ಗೆ ಸೇರಿಕೊಳ್ಳುತ್ತದೆ ಎಂದರ್ಥ. ಈ ಗಾಳಿ ಹೊರಟು ಹೋದ ನಂತರ ಭೂಮಿಯನ್ನು ವ್ಯಾಕ್ಯೂಮ್ ಅಂದರೆ ನಿರ್ವಾತದ ವಾತಾವರಣ ಆವರಿಸಿಕೊಂಡು ಬಿಡುತ್ತದೆ. ಈ ಹಂತದಲ್ಲಿ ಮಾನವನಿಗೆ ಏನಾಗುತ್ತದೆ ನೋಡೋಣ ಬನ್ನಿ. ಮಾನವನ ದೇಹವಂತೂ ಇಂತಹ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ರಚನೆಯಾಗಿಲ್ಲ. ನಮ್ಮ ಶ್ವಾಸಕೋಶದಲ್ಲಿರುವ ಗಾಳಿಯ ಕೂಡಲೇ ಎಕ್ಸ್ಪಾಂಡ್ ಆಗುತ್ತದೆ. ಆ ಗಾಳಿಯನ್ನು ನಾವು ಒಳಗಡೆಯೇ ಅದುಮಿಡಲು ಪ್ರಯತ್ನಿಸಿದರೆ ಅದು ಒಳಗಿನ ಅಂಗಾಂಶಗಳನ್ನೆಲ್ಲ ಹರಿದು ಬಿಡಲಾರಂಭಿಸುತ್ತದೆ. ನಮ್ಮ ಚರ್ಮಗಳೇನು ಒಮ್ಮೆಲೆ ಸ್ಫೋಟಗೊಳ್ಳುವುದಿಲ್ಲ, ಆದರೆ ಅದಕ್ಕೆ ನಿಧಾನವಾಗಿ ಬಾವು ಬರಲಾರಂಭಿಸುತ್ತದೆ. ನಮ್ಮ ಕಣ್ಣಿನಲ್ಲಿರುವ, ನಮ್ಮ ನಾಲಿಗೆಯಲ್ಲಿರುವ ತೇವಾಂಶ ಆವಿಯಾಗಲಾರಂಭಿಸುತ್ತದೆ. ನಮ್ಮ ದೃಷ್ಟಿ ಮಂಜಾಗಲಾರಂಭಿಸುತ್ತದೆ. ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ದೇಹ ಇನ್ನೇನು ನಾನು ಸಾಯುತ್ತಿದ್ದೇನೆ ಎಂಬಂತೆ ವರ್ತಿಸಲಾರಂಭಿಸುತ್ತದೆ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಆಗುವಾಗ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತದೆ ನೋಡೋಣ. ಸಾಗರದ ಮೇಲ್ಮೈಯ ನೀರು ಆಗ ಆವಿಯಾಗಲಾರಂಭಿಸಿರುತ್ತದೆ. ಯಾಕೆಂದರೆ ಗಾಳಿಯ ಒತ್ತಡ ಇಲ್ಲದೆ ಇರುವುದರಿಂದ ಅದು ಮೇಲ್ಮುಖವಾಗಿ ಆವಿಯ ರೂಪದಲ್ಲಿ ಹೊರಟು ಹೋಗುತ್ತದೆ. ಬಿಸಿಯಿಂದಾಗಿ ಅದು ಆವಿಯಾಗುತ್ತಿಲ್ಲ, ಬದಲಿಗೆ ಅಲ್ಲಿ ಕ್ರಿಯೇಟ್ ಆದ ವ್ಯಾಕ್ಯೂಮ್ಗೆ ಅದು ಬಲಿಯಾಗುತ್ತಿದೆ. ಸಣ್ಣಗಿನ ಮಂಜು ಎಲ್ಲ ಕಡೆ ಆವರಿಸಲಾರಂಭಿಸುತ್ತದೆ. ಸ್ನೇಹಿತರೆ, ಕೇವಲ ಸಾಗರ ಮಾತ್ರವಲ್ಲ, ನದಿ ಸರೋವರಗಳ ಅಷ್ಟೇ ಏಕೆ ಮಣ್ಣಿನಲ್ಲಿರುವ ನೀರಿನಂಶ ಕೂಡ ಮೇಲಕ್ಕೆ ಅಂದರೆ ವ್ಯಾಕ್ಯೂಮ್ ತುಂಬಿದ ಜಾಗಕ್ಕೆ ಸೆಳೆಯಲಾರಂಭಿಸುತ್ತದೆ. ಈ ರೀತಿಯಾಗಿ ಭೂಮಿ ನಿಧಾನವಾಗಿ ನಿಶ್ಶಬ್ದವಾಗಿ ನೀರನ್ನು ಕಳೆದುಕೊಳ್ಳಲಾರಂಭಿಸುತ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಆಗುವಾಗ ಹಿಂದೆಂದೂ ಕೇಳರಿಯದ ಪ್ರಮುಖ ಘಟನೆಯೊಂದು ನಡೆಯುತ್ತದೆ. ಅದುವೇ ಆಕಾಶದ ಕಣ್ಮರೆ. ಹೌದು, ನೀಲಿ ಆಕಾಶ ಈಗ ಇಲ್ಲ, ಮೋಡಗಳು ಇಲ್ಲ, ಅಲ್ಲಿ ಸಂಪೂರ್ಣ ಕಪ್ಪು ಬಣ್ಣ ಕಾಣಲಾರಂಭಿಸುತ್ತದೆ. ವಾತಾವರಣವಿಲ್ಲದಿದ್ದರೆ ನಮ್ಮ ಆಕಾಶ ಎಂಬುದು ಕಾಣಲು ಸಾಧ್ಯವೇ ಇಲ್ಲ. ನಡು ಮಧ್ಯಾಹ್ನವೇ ಸಂಪೂರ್ಣ ಕಪ್ಪು ಬಣ್ಣ, ಅದರ ನಡುವೆ ಆಕ್ರಮಣಕಾರಿ ಕಿರಣಗಳಿಂದ ಕೂಡಿರುವ ಸೂರ್ಯನೆಂಬ ಗೋಳ ಮಾತ್ರ ಕಾಣಿಸುತ್ತದೆ. ಸೂರ್ಯನ ಕಿರಣಗಳಿಗೆ ತಡೆಯಿಲ್ಲವಾದ್ದರಿಂದ ಆತ ನಮಗಾಗ ಆಕ್ರಮಣಕಾರಿಯಾಗಿಯೇ ಕಾಣಿಸುತ್ತಾನೆ. ಆ ಸೂರ್ಯನ ಹಿಂದಿನ ಅಂಧಕಾರದಲ್ಲಿ ಅಲ್ಲಲ್ಲಿ ನಕ್ಷತ್ರಗಳು ಮಬ್ಬಾಗಿ ಕಾಣಲಾರಂಭಿಸುತ್ತವೆ. ಆ ಕೆಲವೇ ಸೆಕೆಂಡುಗಳಲ್ಲಿ ಭೂಮಿ ಒಂದು
ಡೆಡ್ ಪ್ಲಾನೆಟ್ ಸ್ಪೇಸ್ನಲ್ಲಿ ತೇಲುತ್ತಿದೆ ಎನ್ನುವಂತೆ ಕಾಣಿಸುತ್ತದೆ. ನಿಮಗೆ ಗೊತ್ತೇ ಇದೆ, ಅಟ್ಮಾಸ್ಫಿಯರ್ ಇಲ್ಲದಿದ್ದರೆ ವಿಕಿರಣಗಳು ಭೂಮಿಯನ್ನು ನೇರವಾಗಿ ತಲುಪಲಾರಂಭಿಸುತ್ತವೆ ಎಂದು. ನಮಗಿಲ್ಲಿ ಏನಾಗುತ್ತಿದೆ, ಏನು ನಡೆಯುತ್ತಿದೆ ಎಂದು ನೋಡುವ ಮುಂಚೆಯೇ ನಮ್ಮ ಚರ್ಮ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳಲಾರಂಭಿಸಿರುತ್ತದೆ. ಭೂಮಿಯ ಮೇಲಿರುವ ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲವೂ ಫ್ಲಿಕ್ಕರಿಂಗ್ ಆಗಲಾರಂಭಿಸುತ್ತದೆ. ಸಿಗ್ನಲ್ಗಳು ಕೊಲ್ಯಾಪ್ಸ್ ಆಗುತ್ತವೆ. ಎಲ್ಲ ಕಡೆ ನಿಶ್ಶಬ್ದ, ಎಲ್ಲ ಕಡೆ ಮಂಜು ಮಂಜು. ಇದು ಭೂಮಿಯ ಪರಿಸ್ಥಿತಿಯಾಗಿರುತ್ತದೆ. ಸ್ನೇಹಿತರೆ, ಇಷ್ಟಾಗುವಾಗ ಆ ಕೆಲ ಸೆಕೆಂಡ್ಗಳು ಮುಗಿದು ವಾತಾವರಣ ಮರಳಿ ಬಂದಿತು ಎಂದಿಟ್ಟುಕೊಳ್ಳೋಣ. ಆಗ ಗಾಳಿ ಮರಳಿ ಬರುತ್ತದೆ. ಬರುವಾಗ ಆ ಗಾಳಿ ಭಾರಿ ಜೋರಾದ ಬೀಸುವಿಕೆಯಿಂದಲೇ ವಾಪಸ್ಸು ಬಂದಿರುತ್ತದೆ. ಕಸ, ಧೂಳು, ಹಗುರ ವಸ್ತುಗಳೆಲ್ಲ ಆ ಗಾಳಿಗೆ ಸಿಕ್ಕಿ ಎಲ್ಲೆಂದರಲ್ಲಿ ತೂರಾಡಲಾರಂಭಿಸುತ್ತದೆ. ಇಡೀ ಭೂಗ್ರಹವೇ ಈಗ ಉಸಿರಾಡಲಾರಂಭಿಸಿತು ಎಂಬಂತೆ ಭಾಸವಾಗುತ್ತದೆ. ಈಗ ವಾತಾವರಣ ಮರಳಿ ಬಂತೆಂದು ನಾವು ಖುಷಿ ಪಡಬಹುದಾದರೂ ಕೂಡ ಭೂಮಿಯ ಜನರೆಲ್ಲ ಮಾತ್ರ ದಿಗ್ಭ್ರಮೆಗೊಂಡಿರುತ್ತಾರೆ. ಹಲವರು ಅನಾರೋಗ್ಯಕ್ಕೆ ತುತ್ತಾಗಿರುತ್ತಾರೆ. ವೈಮಾನಿಕ ವ್ಯವಸ್ಥೆಗಳು ಆಕಾಶ ಮಾರ್ಗದಲ್ಲಿಯೇ ಕುಸಿದಿರುತ್ತವೆ. ಆ 5 ಸೆಕೆಂಡ್ಗಳು ಭೂಮಿ ಈ ಜೀವ ವ್ಯವಸ್ಥೆಯನ್ನು ಕಾಪಾಡುವುದನ್ನು ನಿಲ್ಲಿಸಿರುವುದೇ ಇದಕ್ಕೆಲ್ಲ ಕಾರಣವಾಗಿತ್ತು. ಸ್ನೇಹಿತರೆ, ನಾವು ಗಾಳಿ ಎಂದರೆ ಅದೊಂದು ಕೇವಲ ವಸ್ತು ಎಂದು ತಿಳಿದುಕೊಂಡಿದ್ದೆವು. ಕಣ್ಣಿಗೆ ಕಾಣದ, ಭಾರವಿಲ್ಲದ, ನಿಷ್ಪ್ರಯೋಜಕ ವಸ್ತು ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ಆ 5 ಸೆಕೆಂಡ್ಗಳಲ್ಲಿಯೇ ಗಾಳಿ ನಾನೆಷ್ಟು ಶಕ್ತಿಶಾಲಿ ಎಂಬುದನ್ನು ತೋರಿಸಿತ್ತು. ಸ್ನೇಹಿತರೆ, ಕೊನೆಗೆ ನಮಗನಿಸುವುದು ಭೂಮಿ ನಮ್ಮ ಮನೆಯಲ್ಲ, ಇದು ಕೂಡ ಬೇರೆ ಗ್ರಹಗಳಂತೆಯೇ ಒಂದು ಗ್ರಹ. ಆದರೆ ನಮಗದು ಆಶ್ರಯಿಸಲು ಜಾಗ ನೀಡಿದೆ, ನಮಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದೆ. ಈ ಭೂಮಿಯನ್ನು, ಭೂಮಿಯ ವಾತಾವರಣವನ್ನು ಕಾಪಾಡಿಕೊಂಡು ಮುಂದೆ ಸಾಗಬೇಕಾದ ಕೆಲಸ ನಮ್ಮದಾಗಬೇಕು. ಭೂಮಾಲಿನ್ಯ ಮತ್ತು ವಾತಾವರಣವನ್ನು ಮಲಿನಗೊಳಿಸುವುದನ್ನು ನಿಲ್ಲಿಸೋಣ. ಈ ಭೂಮಿ ನಮಗೆಷ್ಟು ಮುಖ್ಯ, ನಮ್ಮ ಮುಂದಿನ ಜನಾಂಗಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸುವುದೇ ಈ 5 ಸೆಕೆಂಡ್ನ ಅಟ್ಮಾಸ್ಫಿಯರ್ ಡಿಸಪಿಯರ್ನ ಕಾನ್ಸೆಪ್ಟ್ ಆಗಿತ್ತು. ಹೇಗನಿಸ್ತು ನಿಮಗೆ ಈ ಪ್ರಯತ್ನ? ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಣೆಗಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.